ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಎಗ್ ಬಿರಿಯಾನಿ ರೆಸಿಪಿ. ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಿದೀವಿ. ಅದಕ್ಕೆ ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿಯನ್ನ ಹಾಕೊಂಡಿದೀವಿ. ನಾವಿಲ್ಲಿ 3 ಈರುಳ್ಳಿಯನ್ನ ಬಳಸಿದೀವಿ. ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈರುಳ್ಳಿ ಬ್ರೌನ್ ಕಲರ್ ಆಗ್ಬೇಕು, ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾವು 1 ಚಮಚದಷ್ಟು ಸಕ್ಕರೆಯನ್ನ ಹಾಕೊಳ್ತಿದೀವಿ. ಇದರಿಂದ ಈರುಳ್ಳಿ ಕೂಡ ಬೇಗ ಬ್ರೌನ್ ಆಗತ್ತೆ. ನೋಡಿ, ಈಗ ಫ್ರೈ ಮಾಡ್ಕೋತೀವಿ. ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು, ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಬ್ರೌನ್ ಮಾಡ್ಕೋಬೇಕಾಗತ್ತೆ. ಇದರಿಂದ ನಿಮಗೆ ಬಿರಿಯಾನಿಗೆ ಬ್ರೌನ್ ಕಲರ್ ಅಂದ್ರೆ ತುಂಬಾ ಚೆನ್ನಾಗಿರೋ ಕಲರ್ ಬರುತ್ತೆ. ಇದನ್ನ ನಾವು ಸ್ವಲ್ಪ ತೆಗೆದಿಟ್ಕೊಂಡಿದ್ವಿ, ಸ್ವಲ್ಪನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಗ್ರೈಂಡ್ ಮಾಡ್ಕೊಂಡಿದೀವಿ ಇದನ್ನ. ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕೊಂಡಿದೀವಿ. ಅದನ್ನ ಬಿಸಿ ಮಾಡೋಕೆ ಇಟ್ಟಿದ್ವಿ. ಸ್ವಲ್ಪ ಉಪ್ಪನ್ನ ಹಾಕೊಂಡಿದೀವಿ. ಇದಕ್ಕೆ ಎಗ್ ನ ಬಾಯ್ಲ್ ಮಾಡೋಕೆ ಇಡ್ತಿದೀವಿ, ಮೊಟ್ಟೆನ ಬೇಯಿಸೋಕೆ. ನಾವಿಲ್ಲಿ ನಾಟಿ ಕೋಳಿಯನ್ನ ಬಳಸಿದೀವಿ. ನೀವು ನಾರ್ಮಲ್ ಎಗ್ನು ಕೂಡ ಬಳಸಬಹುದು. 4 ಮೊಟ್ಟೆಯನ್ನ ಬಳಸಿದೀವಿ. ನೆಕ್ಸ್ಟ್ ಒಂದು ಮಿಕ್ಸರ್ ಜಾರಿಗೆ ನಾವಿಲ್ಲಿ ಈರುಳ್ಳಿಯನ್ನ ಉದ್ದಕ್ಕೆ ಹೆಚ್ಕೊಂಡಿದೀವಿ. ಸುಮಾರು 1.5 ಇಂದ 2 ಈರುಳ್ಳಿಯನ್ನ ಬಳಸಬಹುದು. ಹಾಗೆ 4 ಹಸಿಮೆಣಸಿನಕಾಯಿಯನ್ನ ಬಳಸಿದೀವಿ. ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನ ಹಾಕೊಂಡಿದೀವಿ. 1 ಟೊಮ್ಯಾಟೊ, ಹಾಗೆ ಚಕ್ಕೆ, ಲವಂಗವನ್ನ ಹಾಕೊಂಡಿದೀವಿ. ಪಲಾವ್ ಎಲೆಯನ್ನ ಹಾಕೊಂಡಿದೀವಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದೀವಿ. ತೆಂಗಿನಕಾಯಿ ತುರಿ ಆದಷ್ಟು ಕಮ್ಮಿ ಹಾಕೊಳ್ಳಿ, ಜಾಸ್ತಿ ಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ನೆಕ್ಸ್ಟ್ 4 ರಿಂದ 5 ಗೋಡಂಬಿಯನ್ನ ಹಾಕೊಂಡಿದೀವಿ. ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಒಂದು ಕುಕ್ಕರ್ ಪಾತ್ರೆಗೆ ಸ್ವಲ್ಪ ತುಪ್ಪವನ್ನ ಹಾಕೊಳ್ತಿದೀವಿ. 2 ರಿಂದ 3 ಸ್ಪೂನ್ ನಷ್ಟು ತುಪ್ಪವನ್ನ ಹಾಕೊಂಡಿದೀವಿ. ಹಾಗೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕೊಳ್ತಿದೀವಿ. ಇದಕ್ಕೆ ಮಸಾಲೆ ಪದಾರ್ಥಗಳನ್ನ ಹಾಕೋಬೇಕಾಗತ್ತೆ. 1 ಚಕ್ಕೆ, ಹಾಗೆ 2 ರಿಂದ 3 ಲವಂಗವನ್ನ ಹಾಕೊಂಡಿದೀವಿ. ಪಲಾವ್ ಎಲೆಯನ್ನ ಹಾಕೊಂಡಿದೀವಿ. ಸ್ವಲ್ಪ ಕರಿಬೇವನ್ನ ಹಾಕೊಂಡಿದೀವಿ. ಹಾಗೆ ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿ 1 ಬಳಸಿದೀವಿ. ನಾವು ಆಲ್ರೆಡಿ ಜಾಸ್ತಿ ಈರುಳ್ಳಿಯನ್ನ ಬಳಸೋದ್ರಿಂದ 1 ಈರುಳ್ಳಿ ಇದಕ್ಕೆ ಸಾಕಾಗತ್ತೆ ಫ್ರೈ ಮಾಡೋಕೆ. ಇದನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ದೊಡ್ಡದಾಗಿ ಹೆಚ್ಚಿರುವಂತಹ ಟೊಮ್ಯಾಟೊವನ್ನು ಕೂಡ ಹಾಕೊಂಡಿದೀವಿ. ಹಾಗೆ 2 ಹಸಿಮೆಣಸಿನಕಾಯಿ, ಅರ್ಧ ಭಾಗಗಳನ್ನಾಗಿ ಮಾಡಿ ಹಾಕಿದೀವಿ ಹಸಿಮೆಣಸಿನಕಾಯಿಯನ್ನ. ಹಾಗೆ ನಾವು ಆವಾಗ್ಲೇ ಏನು ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ವೋ ಅದರ ಪೇಸ್ಟ್ ಅನ್ನ ನಾವು ಮಾಡಿಟ್ಕೊಂಡಿದ್ವಿ ಅಲ್ವಾ, ಅದನ್ನ ಹಾಕೊಂಡಿದೀವಿ. ಹಾಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟ್, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಹಾಕೊಂಡಿದೀವಿ. ಹಾಗೆ ಆವಾಗ್ಲೇ ಈರುಳ್ಳಿಯನ್ನ ಏನು ಬ್ರೌನ್ ಆಗಿ ಫ್ರೈ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವು ಅದನ್ನ ಹಾಕೊಂಡಿದೀವಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಿದೀವಿ, ಹಸಿ ವಾಸನೆ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ನಾವು ಮೊಟ್ಟೆಯನ್ನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ವಿ. ಅದಕ್ಕೆ ಒಂದು ಈ ರೀತಿ ಕಡ್ಡಿಯ ಸಹಾಯದಿಂದ ಹೋಲ್ ಮಾಡ್ಕೋಬೇಕಾಗತ್ತೆ. ನೀವು ಟೂತ್ ಪಿಕ್ ನ ಬಳಸಿ ಈ ರೀತಿ ಹೋಲ್ ನ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಒಂದು ಕಡ್ಡಿಯ ಸಹಾಯದಿಂದ ಇಲ್ಲ ಫೋರ್ಕ್ ನ ಸಹಾಯದಿಂದ ಕೂಡ ಈ ರೀತಿ ಹೋಲ್ಸ್ ನ ಮಾಡ್ಕೋಬಹುದು ಮೊಟ್ಟೆಗೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆ ಮಸಾಲೆಯನ್ನ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮೊಟ್ಟೆ ಈ ರೀತಿ ಮಾಡ್ಕೊಂಡು ನಾವು 4 ಮೊಟ್ಟೆಯನ್ನ ಈ ಮಸಾಲೆ ಜೊತೆ ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದೀವಿ. ನೆಕ್ಸ್ಟ್ ಆವಾಗ್ಲೇ ಏನು ನಾವು ಮಸಾಲೆಯನ್ನ ಮಾಡಿಟ್ಕೊಂಡಿದ್ವು
ತೆಂಗಿನಕಾಯಿ ತುರಿ ಹಾಗೆ ಗೋಡಂಬಿಯನ್ನ ಬಳಸಿ ಅದನ್ನ ಹಾಕೊಳ್ತಿದೀವಿ. ಮಸಾಲೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಹೊತ್ತು ಇದನ್ನ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ. ಹಸಿ ವಾಸನೆ ಎಲ್ಲ ಹೋಗುತ್ತೆ ಚೆನ್ನಾಗಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಹಾಕೊಳ್ತಿದೀವಿ. ಹಾಗೆ ತೊಳೆದಿಟ್ಕೊಂಡಿರುವಂತಹ ಬಾಸುಮತಿ ಅಕ್ಕಿಯನ್ನ ಬಳಸಿದೀವಿ. ನಾವಿಲ್ಲಿ 2 ಲೋಟ ಬಾಸುಮತಿ ಅಕ್ಕಿಯನ್ನ ಬಳಸಿದೀವಿ. ನೀವು ನಾರ್ಮಲ್ ರೈಸ್ ಇಂದ ಅಂದ್ರೆ ಸೋನಾ ಮಸೂರಿ ರೈಸ್ ಇಂದಾನು ಮಾಡ್ಬೋದು, ತುಂಬಾ ಚೆನ್ನಾಗಿರತ್ತೆ, ಏನು ಡಿಫ್ರೆನ್ಸ್ ಆಗಲ್ಲ. ಬಟ್ ಬಿರಿಯಾನಿ ಅಂದ್ರೆ ಬಾಸುಮತಿ ರೈಸ್ ಅಲ್ವಾ, ಸೊ ಬಾಸುಮತಿ ರೈಸ್ ನ ಹಾಕ್ರೆ ತುಂಬಾ ಚೆನ್ನಾಗಿರತ್ತೆ. ಹಾಗೆ 1 ಮೊಟ್ಟೆಯನ್ನ ಎಕ್ಸ್ಟ್ರಾ ಈ ರೀತಿ ಒಡೆದು ನಾವು ಹಾಕೊಳ್ತಿದೀವಿ ಡೈರೆಕ್ಟ್ ಆಗಿ, ಇದನ್ನ ಬೇಯಿಸ್ಕೊಂಡಿರ್ಲಿಲ್ಲ. ಈ ರೀತಿ ಹಾಕೊಳ್ಳೋದ್ರಿಂದ ಮೊಟ್ಟೆಯ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಒಳಗಡೆ. ಹಾಗೆ ಮೊಟ್ಟೆಯ ಚಿಕ್ಕ ಚಿಕ್ಕ ಪೀಸಸ್ ಕೂಡ ನಿಮ್ಗೆ ಸಿಗುತ್ತೆ. ಈಗ ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ, ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದು. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾವು ನೀರನ್ನ ಹಾಕೊಳ್ಬೇಕಾಗತ್ತೆ. ನಾವಿಲ್ಲಿ 2 ಲೋಟ ಅಕ್ಕಿಯನ್ನ ಬಳಸಿರೋದ್ರಿಂದ ಇದಕ್ಕೆ ನಾವು 4 ಲೋಟ ನೀರನ್ನ ಹಾಕೊಳ್ತಿದೀವಿ. ಆದಷ್ಟು ಸರಿಯಾಗಿ ನೀರನ್ನ ಹಾಕೊಳ್ಳಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ. ಈಗ ಇದನ್ನ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗ್ಸ್ಕೋಬೇಕಾಗತ್ತೆ. ಟೇಸ್ಟಿಯಾದ ಎಗ್ ಬಿರಿಯಾನಿ ರೆಡಿ ಆಗಿದೆ. ಈ ರೀತಿ ಎಗ್ ಬಿರಿಯಾನಿಯನ್ನ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ನೀವು ಬಿರಿಯಾನಿಯನ್ನ ಹೊರಗಡೆ ತಿಂತಿರ್ತೀರಾ ಅಂದ್ರೆ ರೆಸ್ಟೋರೆಂಟ್ಗಳಲ್ಲಿ, ಮನೆಯಲ್ಲೇ ಈಸಿಯಾಗಿ ಈ ರೀತಿ ಟೇಸ್ಟಿಯಾಗಿ ಬಿರಿಯಾನಿಯನ್ನ ಮಾಡ್ಕೋಬಹುದು. ನಾವಿದನ್ನ ರಾಯ್ತ ಜೊತೆ ಸರ್ವ್ ಮಾಡಿದೀವಿ. ತುಂಬಾ ಚೆನ್ನಾಗಿರತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೀವೇ ನೋಡ್ತಿದ್ದೀರಾ ಮೊಟ್ಟೆ ಎಷ್ಟು ಚೆನ್ನಾಗಿ ಮಸಾಲೆಯನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಂಡಿದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.